Hey guys, welcome back to my YouTube channel. ನಾವಿವತ್ತು ಜಯನಗರ್ಗೆ ಶಾಪಿಂಗ್ ಹೋಗ್ತಾ ಇದ್ದೀವಿ. ನನ್ನ ಫ್ರೆಂಡ್ ಏನೋ ತೊಗೊಳ್ಬೇಕು ಅಂದ್ಲು. ಸೊ ಸುಮ್ಮನೆ ನಾನು ಕನ್ನಡಿಸ್ದಂಗೆ ಆಗುತ್ತೆ ಅಂದ್ಬಿಟ್ಟು ಶಾಪಿಂಗ್ ಹೋಗ್ತಾ ಇದ್ದೀನಿ. ಸೊ ಲೆಟ್ಸ್ ಕ್ವಿಕ್ಲಿ ಗೆಟ್ ರೆಡಿ. ಫಸ್ಟ್ ನಾನಿಲ್ಲಿ ಸನ್ಸ್ಕ್ರೀನ್ ಹಾಕ್ತಾಯಿದ್ದೀನಿ ಬಿಕಾಸ್ ಇಟ್ ಈಸ್ ಮಸ್ಟ್ ಆ್ಯಂಡ್ ಶುಡ್. ಬಿಕಾಸ್ ಬೆಂಗಳೂರು ವೆದರ್ ಹೆಂಗಿರುತ್ತೆ ಅಂತ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಸೊ ಸನ್ಸ್ಕ್ರೀನ್ ಇಸ್ ಮಸ್ಟ್ ಆ್ಯಂಡ್ ಶುಡ್. ಮಾಯ್ಶ್ಚರೈಸರ್ ಖಾಲಿ ಆಗಿಬಿಟ್ಟಿದೆ. ಸೊ ಐ ಆಮ್ ಗೋಯಿಂಗ್ ಓನ್ಲಿ ವಿತ್ ಸನ್ಸ್ಕ್ರೀನ್. ನಾನು ಯೂಸ್ ಮಾಡ್ತಾ ಇರೋದು BB ಕ್ರೀಮ್ ಬಿಕಾಸ್ ಆಲ್ವೇಸ್ ಇದೆ ಯೂಸ್ ಮಾಡೋದು ನಾನು. ಗಾಡ್ ಬರ್ತಾರೆ ಇಲ್ಲ, ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ. 10 o'clock ಬರೋಕ್ಕೆ ಹೇಳಿದರು. ಇಟ್ಸ್ ಆಲ್ರೆಡಿ 9:30. ಸೊ ಕ್ವಿಕ್ಕಾಗೆ ಗೆಟ್ ರೆಡಿ. ನಾನು ಗೆಟ್ ರೆಡಿ ವಿತ್ ಮೀ ಬೇಗ ಆಗೋಗ್ಬಿಟ್ಟಿದೆ. ನಾನು ಏನು ಯೂಸೇ ಮಾಡಲ್ಲ. ಇದೊಂದು ಹಾಕಿ ಪೌಡ್ರು, ಕಾಂಪ್ಯಾಕ್ಟ್ ಪೌಡರ್ ಹಾಕಿದ್ರೆ ಮುಗೀತು. ಆಮೇಲೆ ನೆಕ್ ಪಾರ್ಟಿಗೆ ಕೂಡ ಅಪ್ಲೈ ಮಾಡೋದನ್ನು ಯಾರು ಮರಿಬೇಡಿ. ಬಿಕಾಸ್ ಆಮೇಲೆ ಅನ್ನೀವನ್ನಾಗಿ ಕಾಣುತ್ತದು. ಸೊ ಎಲ್ಲ ಒಂದೇ ಕಡೆ ಇದ್ದರೆ, ಒಂದೇ ಥರ ಇದ್ದರೆ ಚೆನ್ನಾಗಿರುತ್ತೆ ಅಂತ. ನನಗೆ ಕೋಲ್ಡ್ ಆಗಿಬಿಟ್ಟಿದೆ. ಆ ಕೋಲ್ಡ್ ಹೋಗ್ತಾನೆ ಇಲ್ಲ. ಬರುತ್ತೆ, 2 ದಿನ ಇರುತ್ತೆ, ಮತ್ತೆ ಹೋಗುತ್ತೆ, ಮತ್ತೆ ಬರುತ್ತೆ. ನಾನು ಅಂದರೆ ಅದಕ್ಕೆ ಇಷ್ಟ ಆಗಿಬಿಟ್ಟಿದೆ. ಸೊ ಹೋಗ್ತಾನೆ ಇಲ್ಲ. ಏನು ಟ್ಯಾಬ್ಲೆಟ್ ತೊಗೊಂಡ್ರೂ ಹೋಗ್ತಾಯಿಲ್ಲ. ಹಾಸ್ಪಿಟ್ಲಿಗೆ ತೋರಿಸಿದ್ರು ಹೋಗ್ತಾಯಿಲ್ಲ. ನನ್ನ ಫ್ರೆಂಡ್ಸ್ ಕಾಲ್ ಮಾಡೋ ಅಷ್ಟೊತ್ತಿಗೆ ನಾನೇ ಕಾಲ್ ಮಾಡಿ ಬರ್ತಾಯಿದ್ದೀನಿ ಅಂತಂದರೆ ಓಕೆ, ಇಲ್ಲ ಅಂದರೆ ಯಾವಾಗಲೂ ಲೇಟ್ ಮಾಡ್ತೀಯಾ ಅಂತ ಬೈತಾರೆ. ಬಿಕಾಸ್ ನಾನು ಅವ್ರು 10 o'clock ಹೇಳಿದ್ರೆ ನಾನಲ್ಲಿ 12 o'clock 11 o'clock ಹಂಗೆ ಹೋಗ್ತೀನಿ. ಫುಲ್ಲು ಲೇಟು. ಯಾವಾಗಲೂ ನನ್ನಿಂದನೇ ಲೇಟ್ ಆಗೋದು. ಸೊ ಇವತ್ತು ಲೇಟ್ ಆಗಬಾರ್ದು ಅಂತ ಬೇಗ ಬೇಗ ರೆಡಿ ಆಗ್ತಾಯಿದ್ದೀನಿ. ಆ್ಯಂಡ್ ಇವತ್ತು ಸಂಡೇ, ಎದ್ದೊಳಗೆ ಬೇರೆ ಮನಸ್ಸಿಲ್ಲ. ಬಟ್ ಆಲ್ಸೋ ಶಾಪಿಂಗ್ ಅಂದಮೇಲೆ ಎದ್ದೊಳ್ಳೇಬೇಕು. ಶಾಪಿಂಗ್ ಅಂದಮೇಲೆ ಎಲ್ಲ ಕಾಂಪ್ರಮೈಸ್ ಆಗಲೇಬೇಕು. ನೋ ಅದರ್ ಆಪ್ಷನ್. ಆ್ಯಂಡ್ ಇವಾಗ ಇಲ್ಲಿ ಕಾಂಪ್ಯಾಕ್ಟ್ ಪೌಡರ್ ಹಾಕ್ತೀನಿ ಸ್ವಲ್ಪ. ಕಿವಿಗೆ ಹಾಕೋದು ಕೂಡ ಮರಿಬೇಡಿ. ದಟ್ಸ್ ಆಲ್. ನನ್ನ ಮೇಕಪ್ ಆಗೋಯ್ತು. ಐಲೈನರ್ ಹಾಕೊಂಡು ಲಿಪ್ಸ್ಟಿಕ್ ಹಾಕೊಂಡ್ರೆ ಮುಗೀತು. ಸೊ ಸಿಂಪಲ್ ಅಲ್ವಾ ನನ್ನ ಮೇಕಪ್. ಐಲೈನರ್ ಇಟ್ಕೊಂಡೆ. ದೆನ್ ಬಾಡಿ ಲೋಷನ್ ಇಸ್ ಮಸ್ಟ್ ಆ್ಯಂಡ್ ಶುಡ್. ಐ ಆಮ್ ಆಲ್ ರೆಡಿ ಟು ಗೋ. ಫೇವ್ರೆಟ್ ಪಾರ್ಟ್ ಲಿಪ್ಸ್ಟಿಕ್. ನಾನು ಲಿಪ್ಸ್ಟಿಕ್ ಇಲ್ದಿರ ಎಲ್ಲೂ ಹೋಗಲ್ಲ. ಬಿಕಾಸ್ ನಂಗೆ ಲಿಪ್ಸ್ಟಿಕ್ ಅಂದರೆ ಇಷ್ಟ. ಐ ಲವ್ ಲಿಪ್ಸ್ಟಿಕ್. ನಾನು ಲಿಪ್ಸ್ಟಿಕ್ ಹಾಕೊಂಡು ಹೋಗಿಲ್ಲ ಅಂದರೆ ನಮ್ಮ ಕ್ಲಾಸಲ್ಲಿ ಎಲ್ಲರೂ ಯಾಕೆ ಹುಷಾರಿಲ್ವಾ ಅಂತ ಕೇಳ್ತಾರೆ. ಆಲ್ಮೋಸ್ಟ್ 4 minutes ಕೂಡ ತೊಗೊಂಡಿಲ್ಲ. ಇನ್ನೂ ಬೇಗನೆ ರೆಡಿ ಆಗಿಬಿಟ್ಟಿದ್ದೀನಿ. ನಾನು ಬೇಗ ಹೋಗಬೇಕು, ಇಲ್ಲಾಂದರೆ ಲೇಟ್ ಮಾಡ್ತೀಯಾ ಅಂತ ಬೈತಾರೆ. ಜಾಸ್ತಿ ಮುಂದೆ ಬಂದುಬಿಟ್ಟಿದ್ದೀನಾ? ಇಲ್ಲ ಅಲ್ವಾ? Hey guys, I'm carrying this bag. ಇದೊಂದು ಸಾಕಲ್ವಾ? ತಮಟೆ ಬ್ಯಾಗ್. ದಿಸ್ ಇಸ್ ಕಾಲ್ಡ್ ತಮಟೆ ಬ್ಯಾಗ್. ನನ್ನ ಸ್ಪೆಕ್ಟಕಲ್ಸ್. ಆ್ಯಂಡ್ ನನ್ನ ಬ್ಯಾಗಲ್ಲಿ ಇವಾಗ ಆಧಾರ್ ಕಾರ್ಡ್ ಮಸ್ಟ್ ಆ್ಯಂಡ್ ಶುಡ್ ಅಲ್ವಾ. ಆಮೇಲೆ ಕೋಲ್ಡ್ ಇರೋದಕ್ಕೆ ಕರ್ಚೀಫ್, ಮಸಾಲ ಆಗೋದಕ್ಕೆ ಏರ್ಪಾಡ್ಸ್. ಆ್ಯಂಡ್ ಯಾವುದು ಮರ್ತಿಲ್ಲ ಅಂದರೂ ನನ್ನ ಚಾರ್ಜರ್. ಬಿಕಾಸ್ ನಾನು ಎಲ್ಲೇ ಹೋದರೂ ನನ್ನ ಫೋನ್ ಯಾವಾಗಲೂ ಕೈ ಕೊಡುತ್ತೆ. ಸೊ ಅಕಸ್ಮಾತ್ ತೊಗೊಂಡೋದ್ರೆ ಅಲ್ಲೆಲ್ಲಾದರೂ ಹಾಕೊಳ್ಬೋದು ಅಂತ. ಸೊ ಚಾರ್ಜರ್. ಬ್ಯಾಗ್ ಇಸ್ ರೆಡಿ. ದಿಸ್ ಈಸ್ ಒನ್ ನಾರ್ಮಲ್ ಪ್ಯಾಂಟ್, ಒನ್ T-shirt ಬಿಕಾಸ್ ಶಾಪಿಂಗ್ ಮಾಡೋಕ್ಕೆ ಕಂಫರ್ಟಬಲ್ ಇರಬೇಕು. ಆ್ಯಂಡ್ ಇದು ತಮಟೆ ಬ್ಯಾಗು. ದಟ್ಸ್ ಆಲ್. ಐ ಆಮ್ ರೆಡಿ ಟು ಗೋ.
ಹೇ ಗೈಸ್, ನಾವು ಬಂದಿದ್ದೀವಿ ಶೋರೂಮ್ಗೆ. ಉಸೈಫಾ ಕರ್ಕೊಂಡು ಬಂದಿದ್ದಾಳೆ. ನೈಸ್ ಕಲೆಕ್ಷನ್ಸ್ ಇದೆ ಇಲ್ಲಿ. ನಾವು ಹೋಗಿದ್ದು ನನ್ನ ಫ್ರೆಂಡ್ ಅನಿಷ್ಕಾ ಅವ್ರ ಬ್ರದರ್ ಎಂಗೇಜ್ಮೆಂಟ್ ಇತ್ತು, ಸೊ ಅವಳಿಗೆ ಡ್ರೆಸ್ ಬೇಕಿತ್ತು ಅಂತ ಹೋಗಿದ್ವಿ. ನಾವು 4 ಜನ ಹೋಗಿದ್ವಿ, ಬಿಕಾಸ್ ಶೀ ಈಸ್ ಫ್ರಮ್ ನಾರ್ತ್. ಸೊ ನಾವೆಲ್ಲ ಒಟ್ಟಿಗೆ ಹೋಗಿದ್ವಿ ಜಯನಗರಿಗೆ. ಕಲೆಕ್ಷನ್ಸ್ ಎಲ್ಲ ಆಲ್ಮೋಸ್ಟ್ ಚೆನ್ನಾಗಿತ್ತು, ಬಟ್ ಕಾಸ್ಟ್ ಕೂಡ ಅಷ್ಟೇ ಇತ್ತು. ಚಂದ ಇದ್ರಿ ನಮಗೆ ಹತ್ತಕ್ಕೆ ತೋರಿಸ್ತೀನಿ. ನಾನು ನೋಡ್ತೀವಿ ಎನಾಫ್ ಅನುಷ್ಕಾ. ನಾವು ಯಾವಾಗಲೂ ಜಯನಗರ್ಗೆ ಶಾಪಿಂಗ್ ಹೋದಾಗ ನಾವು ಯಾವಾಗಲೂ ಕಾಂಪ್ಲೆಕ್ಸಿಗೆ ಹೋಗ್ತಾ ಇದ್ವಿ. ಎಲ್ಲ ಪಕ್ಕ ಅಂಗಡಿ ಇರುತ್ತಲ್ಲ. ಸೊ ಈ ಥರ ಶೋರೂಮ್ ಟೈಪಲ್ಲಿರೋದು ನಾನು ಯಾವತ್ತೂ ನೋಡಿರಲಿಲ್ಲ. ನಾನು ಇವತ್ತೇ ನೋಡ್ತಾ ಇರೋದು. ನಾನು ಬರೀ ಯಾವಾಗಲೂ ಕಾಂಪ್ಲೆಕ್ಸ್ಗೆ ಹೋಗಿ ಅಲ್ಲೇ ಶಾಪ್ ಮಾಡ್ಕೊಂಡು ಬರ್ತಾ ಇದ್ವಿ. ಬಟ್ ದಿಸ್ ಎಕ್ಸ್ಪೀರಿಯನ್ಸಸ್ ಆಲ್ಸೋ ವಾಸ್ ವೆರಿ ನೈಸ್. This is also nice seat. We have so many options of dresses here. Tell. ಅನನ್ಯ ಹೇಳಿದ್ದು ಗೈಸ್ ಇವಳಿಗೆ ಕನ್ನಡ ಬರಲ್ಲ. ನೋ ಐ ನೋ ಶಿ ನೋ ವಾಟ್ ಯು ವಿಲ್ ಟೆಲ್ ಇನ್ ಕನ್ನಡ. ಇವಳಿಗೆ ಮದುವೆ ಡ್ರೆಸ್ ವಾಟ್ ದೇ ಮದುವೆ ಬಟ್ಟೆ ಬೇಕು ಅಂಡ್ ಮದುವೆ ಬೇಗ ಆಗ್ಬೇಕು. ನೋ ಮದುವೆಗೆ ಬಾಯ್ ವಾಟ್ ವಿಲ್ ಟೆಲ್ ಹುಡುಗ. ಮದುವೆಗೆ ಹುಡುಗನೇ ಇಲ್ಲ, ಬಟ್ ಬಟ್ಟೆ ಬೇಕು ಬೇಗ. ನೋ ವೇ. ಚರ್ಚೆ ಆಗಿಲ್ಲ, ಇಲ್ಲ ಚಾನ್ಸೇ ಇಲ್ಲ. ನೋ ವೇ. ಬರೀ ಊಟಕ್ಕೆ ಸೇರಿದ್ರೆ. Oh, this is nice actually, full sleeves like Pakistan. But for her dark color will suit no, so that's why. ಚೆನ್ನಾಗಿಲ್ಲ ಅನುಷ್ಕಾ. ತಗೋತೇನೆ ಅಂತ ನೋಡ್ರಿ ಇಂಥದ್ದು ಬೇಕನ್ಕಂಡು. ಚೆನ್ನಾಗಿಲ್ಲ ಅನುಷ್ಕಾ ಖೋತ್. ಫಸ್ಟ್ ಒನ್ನೇ ಚೆನ್ನಾಗಿತ್ತು. ಗೋ ಬ್ಯಾಕ್ ಸೈಡ್. ಗೈಸ್ ಇಲ್ಲಿ ಡ್ರೆಸ್ ಶಾಪ್ಗೆ ಬಂದಿದ್ದೀವಿ. ಇಲ್ಲಿ ಡ್ರೆಸ್ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಐ ಕಾಂಟ್ ಸ್ಪೀಕ್ ಬೆಂಗಳೂರು ಕನ್ನಡ. ಐ ನೋ ಅವ್ರ ಉತ್ತರ ಕನ್ನಡ ಸ್ಲ್ಯಾಂಗ್ಸ್. ಸೊ ಗೈಸ್ ನನ್ನ ಕನ್ನಡ ನೋಡಿ ಬೇಜಾರು ಮಾಡ್ಕೊಬೇಡಿ. ಅನನ್ಯ ಅವಳ ಮದುವೆಗೆ ಇವಾಗಲೇ ಎಲ್ಲ ಸೆಲೆಕ್ಟ್ ಮಾಡ್ತಾ ಇದ್ದಾಳೆ. ಡೆಸ್ಟಿನೇಷನ್ ವೆಡ್ಡಿಂಗ್ ಬೀಚ್ ಪಿಕ್ಚರ್ಸ್. ಇಲ್ಲಿ ಕವಡೆ ಎಲ್ಲ ಇದೆ. ಬೇಜಾರಾದ್ರೆ ಚೌಕಾಬಾರ್ ಆಡ್ತಾರೆ. ನಮ್ಮ ಕಡೆ ಆಡ್ಬೋದು. ವಾಟ್ ಇಸ್ ಚೌಕಬಾರ್? ಲೂಡೋ ವಿಲ್ ಪ್ಲೇನಾ? ಗೈಸ್ ಇಲ್ಲಿ ಡ್ರೆಸ್ ತುಂಬ ಚೆನ್ನಾಗಿದೆ, ಬಟ್ ನಮಗೆ ಇಷ್ಟ ಆಗಲಿಲ್ಲ. ವಿಲ್ ಆಸ್ಕ್ ತಾವಿನ್ಸ್ ಒಪಿನಿಯನ್. ಶಟ್ ಅಪ್, ಇಟ್ಸ್ ನೈಸ್. ಗೈಸ್ ಆ್ಯಕ್ಚುಲಿ ಎಲ್ಲ ಸೂಪರ್ ಆಗಿದೆ, ಚೆನ್ನಾಗಿದೆ. ಬಟ್ ನಮಗೆ ಅವಳಿಗೆ ಬೇಕಾಗಿರೋ ಥರದ ಪ್ಯಾಟರ್ನ್ ಸಿಗ್ತಾ ಇಲ್ಲ. ನೋ ಚೆನ್ನಾಗಿದೆ, ಬಟ್ ಅದು ಕಲರ್ ಬ್ಲ್ಯಾಕ್ ಇದೆ. ಬ್ಲ್ಯಾಕ್ ಇಲ್ಲ ಗೈಸ್, ಎಲ್ಲ ಕಲರ್ ಇದೆ. ಬಟ್ ಅವಳಿಗೆ ಚೆನ್ನಾಗಿರೋದು ಬ್ಲ್ಯಾಕ್ ಇದೆ. ಹ್ಯಾಂಡ್ ಅವಳಿಗೆ ಸೆಟ್ ಆಗ್ತಿರೋ ಪ್ಯಾಟರ್ನ್ ಸಿಗ್ತಾ ಇಲ್ಲ. ಬಟ್ ಬ್ಲ್ಯಾಕ್ ಅವರು ವೇರ್ ಮಾಡೋಕ್ಕೆ ಆಗಲ್ಲ. ಗೈಸ್ ಆ ಶೋರೂಮ್ ಇದೆ. ಶೋರೂಮ್. ಚಲೋ ಗೈಸ್ ನಾವು ಇವಾಗ ಶೋ ಆಫ್ ಸ್ಟೋರಿಂದ ವೆಲ್ವೆಟ್ ಚೈನ್ಗೆ ಹೋಗ್ತಾ ಇದ್ವಿ. ಬಿಕಾಸ್ ಇಲ್ಲಿ ಕಲೆಕ್ಷನ್ ಆ್ಯಕ್ಚುಲಿ ಚೆನ್ನಾಗಿತ್ತು, ಬಟ್ ಅವಳಿಗೆ ಬೇಕಾಗಿರೋ ಪ್ಯಾಟ್ರನ್ ಸಿಕ್ಕಿಲ್ಲ. ಅವರಿಬ್ರು ಗಾಡೀಲಿ ಹೋಗಿದ್ದಾರೆ ಗೈಸ್. ನಾವಿಬ್ಬರು ನಡ್ಕೊಂಡು ಹೋಗ್ತಾ ಇದೀವಿ ನೋಡಿ. ಸೋ ಸೆಲ್ಫಿಶ್ ದೇ ಆರ್. ಹಂಗಂತ ಏನಿಲ್ಲ, ಗಾಡಿ ಇದ್ದಿದ್ದೆ ಒಂದು, ಅದಕ್ಕೆ ಅವ್ರು ಹೋಗ್ತಿದ್ದಾರೆ. ಇವಾಗ ಇದ್ದರೆ ಉಸೈಫಾ ಅವ್ರದ್ದು ಇನ್ನೊಂದು ಗಾಡಿ ತೊಗೊಂಡು ನಾವಿಬ್ಬರು ಗಾಡೀಲಿ ಹೋಗ್ತೀವಿ. ಬಟ್ ಅಲ್ಲಿವರೆಗೂ ವೆಲ್ವೆಟ್ ಚೈನ್ಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಸ್ಟೋರೇಜ್ ಚೆನ್ನಾಗಿತ್ತು. ನೀವು ಯಾವಾಗಾದ್ರೂ ಜಯನಗರ್ ಥರ್ಡ್ ಬ್ಲಾಕ್ ಬಂದರೆ ಶೋ ಆಫ್ ಸ್ಟೋರ್ನ ವಿಸಿಟ್ ಮಾಡಿ. ಆ್ಯಕ್ಚುಲಿ ಸೂಪರ್ ಆಗಿದೆ. ಮದುವೆ ಸೀಸನ್ಗೆಲ್ಲರಿಗೂ ಚೆನ್ನಾಗಿದೆ. ಆ್ಯಂಡ್ ಬೆಸ್ಟ್ ಇದೆ. ವೆಸ್ಟರ್ನ್ ವೇರ್ಸ್ ಕೂಡ ಇದೆ. ಒಳ್ಳೆ ಪ್ರೈಸಲ್ಲಿ ಕೂಡ ಇದೆ. ಬಂದರೆ ವಿಸಿಟ್ ಮಾಡಿ. ಥ್ಯಾಂಕ್ ಯು.
ಇನ್ನು ನಾವು ಬೇರೆ ಶಾಪ್ಸ್ ಸ್ಟೋರ್ಸ್ ಎಲ್ಲ ವಿಸಿಟ್ ಮಾಡಿದ್ವಿ, ಅಲ್ಲೂ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿತ್ತು. ಬಟ್ ನಮಗೆ ಬೇಕಾಗಿರೋ ಪ್ಯಾಟ್ರನ್ ಸಿಗ್ತಾ ಇರಲಿಲ್ಲ. ಆ್ಯಂಡ್ ಅಲ್ಲಿ ವೀಡಿಯೋಸು ಫೋಟೋಸ್ ಎಲ್ಲ ತೆಗಿಯೋಗಿಲ್ಲ ಅಂತ ಹೇಳಿದರು. ಬಟ್ ನಾವು ಯಾರಿಗಾದರೂ ತೋರಿಸ್ಬೇಕಾದ್ರೆ ವೀಡಿಯೋ ಕಾಲ್ ಮುಖಾಂತರ ತೋರಿಸ್ಬೋದಿತ್ತು. ಅಂದರೆ ನಾನು ಅನನ್ಯ ಒಬ್ಬರು ನಡ್ಕೊಂಡು ಹೋಗ್ತಾಯಿದ್ವಿ, ಸಾಕಾಗ್ಬಿಟ್ಟಿತ್ತು. ಬಟ್ ನೆಕ್ಸ್ಟ್ ಲೊಕೇಶನ್ ಸ್ವಲ್ಪ ದೂರ ಇತ್ತು. ಸೊ ನಡ್ಕೊಂಡು ಹೋಗ್ತಾ ಇರಬೇಕಂದ್ರೆ ಐಸ್ ಕ್ರೀಮ್ ಕಾಣಿಸ್ತು. ಟಯರ್ಡ್ ಆಗಿತ್ತು ಅಂತ ಇಬ್ಬರು ಚಾಕ್ಲೇಟ್ ಸಾಫ್ಟಿ ತೊಗೊಂಡು ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡು ಲೊಕೇಶನ್ ಹಿಡ್ಕೊಂಡು ಹೋಗ್ತಾ ಇದ್ವಿ. ಗೈಸ್, ನಾವಿಲ್ಲಿ ಯಾವುದೋ ರೋಡಲ್ಲಿ ತಪ್ಸ್ಕೊಂಡ್ಬಿಟ್ಟಿದ್ದೀವಿ, ನಮಗೆ ರೋಡೇ ಗೊತ್ತಾಗ್ತಾ ಇಲ್ಲ. ಗೈಸ್, ನಾವಿಲ್ಲಿ ಯಾವುದೋ ರೋಡಲ್ಲಿ ತಪ್ಸ್ಕೊಂಡ್ಬಿಟ್ಟಿದ್ದೀವಿ, ನಮಗೆ ವೆಲ್ವೆಟ್ ಏನು ರೋಡೇ ಗೊತ್ತಾಗ್ತಾ ಇಲ್ಲ. ಗೈಸ್, ವಿ ಫೈನಲಿ ಫೌಂಡ್ ದ ಲೊಕೇಶನ್. ಫೈನಲಿ ಸಿಕ್ತು ಫ್ರೆಂಡ್ಸ್. ನಮಗೆ ಹೇಮಲತಾ ತುಂಬ ಓಡಾಡಿಸಿ ಬಿಟ್ಲು ಫ್ರೆಂಡ್ಸ್. ಕಾಲೆಲ್ಲ ನೋಡ್ತಿದೆ. ಫಸ್ಟ್ ಲೊಕೇಶನ್ ಹಾಕಿದ್ದು ಇವಳು, ರಾಂಗ್ ರೂಟಲ್ಲಿ ಕರ್ಕೊಂಡು ಹೋಗಿದ್ದು ಇವಳು. ಇವಾಗ ಕರೆಕ್ಟ್ ರೂಟಲ್ಲಿ ಕರ್ಕೊಂಡು ಹೋಗ್ತಿರೋದು ನಾನು. ನನಗೆ ಹೇಳ್ತಾ ಇದ್ದಾಳೆ. ಇಲ್ಲ ಗೈಸ್, ಇವಳು ನಂಬ್ಕೊಂಡು ಹೋಗಿದ್ದು ಯಾವುದೋ ಬೇರೆ ರೋಡಿಗೆ ಕರ್ಕೊಂಡು ಹೋಗ್ತಿರೋಳು ಗೈಸ್. ನೋಡಿ ಗೈಸ್, ಅವಾಗ್ಲಿಂದ ನಡೀತಾ ಇದ್ದೀವಿ ಲೊಕೇಶನ್ ಬರ್ತಾನೆ ಇಲ್ಲ, ಸಿಗ್ತಾನೇ ಇಲ್ಲ. ಬಟ್ ಇವತ್ತು ಕ್ಲೈಮೇಟ್ ತುಂಬ ಚೆನ್ನಾಗಿದೆ ಗೈಸ್. ಆಮೇಲೆ ತುಂಬ ಬಿಸಿಲಿದ್ದಿದ್ರೆ ಅಷ್ಟೇ ಫುಲ್ ಟ್ಯಾನ್ ಆಗಿಬಿಡ್ತಿದ್ವಿ. ಬಟ್ಟೆ ನೋಡಿ ಎಲ್ಲ ಹಾಕಿದ್ದಾರೆ. ನೋಡಿ ಹೋಗಬೇಕಾದ್ರೆ ನಮಗೆ ಇದು ಕ್ಯೂಟ್ ಆಗಿರೋದು ಗೈಸ್. ನೋಡಿ ಇನ್ನೂ ಸಿಗ್ತಾನೇ ಇಲ್ಲ ನಮಗೆ. ಆ್ಯಕ್ಚುಲಿ ಎಲ್ಲ ಶಾಪ್ಸ್ ಕೂಡ ಅಲ್ಲಿ ತುಂಬ ಚೆನ್ನಾಗಿದೆ. ಈ ಹೊರಗಡೆ ಇದೆ ನೋಡೋಕೆ ಚೆನ್ನಾಗಿದೆ, ಒಳಗಡೆ ಎಲ್ಲ ಗೊತ್ತಿಲ್ಲ. ಒಳಗಡೆನೂ ಚೆನ್ನಾಗಿರುತ್ತೆ, ನೋಡೋಣ. ಅನನ್ಯ ಪ್ರಧಾನ್ ಮ್ಯಾರೇಜ್ಗೆ ಶಾಪಿಂಗ್ ನಾವೆಲ್ಲರೂ ಇಲ್ಲೇ ಬರೋದು, ಜಯನಗರ್ 3rd ಬ್ಲಾಕ್. ಆಫ್ ಕೋರ್ಸ್ ಗೈಸ್, ಫೈನಲಿ ವೆಲ್ವೆಟ್ ಶೀಟ್ ಇಲ್ಲಿ ಎಲ್ಲಿ ಕೆಳಗಡೆ ಇದೆ ನೋಡಿ ಗೈಸ್. ಎಷ್ಟು ಹುಡ್ಕೊಂಡು ಬಂದಿದ್ದಾಯ್ತು. ಇದ್ದಾರೆ ನೋಡಿ ಗೈಸ್, ಇವರೇ ಮಾಡಿದ್ದು. ಅದು ಯಾವುದೂ ಇಷ್ಟ ಆಗಿಲ್ಲ ಅಂತ ಅನ್ಕೋತೀನಿ, ಅದಕ್ಕೆ ಅವ್ರು ಫೇಸ್ ಮಾಡ್ಕೊಂಡಿದ್ದಾರೆ. ಗೈಸ್, ಅಲ್ಲಿ ಒಂದು ಇಷ್ಟ ಆಗಿದೆ ಬಟ್ ಜಾಸ್ತಿ ಕಾಸ್ಟ್ ಅಂತ ಇನ್ನೊಂದು ಅಂಗಡಿಗೆ ಬಂದಿದ್ದೀವಿ. ಶಿ ಸರ್ಚಿಂಗ್. ಅನ್ನೇ ಸಿ ದಿಸ್ ಫಸ್ಟ್ ಒನ್. ಗೈಸ್, ಶಾಪ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಇದೆ, ಬಟ್ ಕಾಸ್ಟ್ ಕೂಡ ಹಂಗೆ ಇದೆ. ತುಂಬ ಕಾಸ್ಟ್ಲಿ ಇದೆ ಗೈಸ್. ಡ್ರೆಸ್ಸಸ್ ಆರ್ ಸೋ ಬ್ಯೂಟಿಫುಲ್. ಗೈಸ್, ನಮಗೆ ಅಲ್ಲಿಂದ ನಡ್ಕೊಂಡು ಬಂದು ಸಾಕಾಯಿತು ಅಂತ ಇವಾಗ ನಮಗೆ ಗಾಡಿ ಕೊಟ್ಟಿದ್ದಾರೆ. ಅದು ಎಷ್ಟು 100 ಮೀಟರ್ಸ್ ಇರೋದಕ್ಕೆ ಗಾಡಿ ಕೊಟ್ಟಿದ್ದಾರೆ. ಅವ್ರು ನಡ್ಕೊಂಡು ಹೋಗಿದ್ದಾರೆ. ಇನ್ನೊಂದು ಯಾವುದೋ ವಿಚ್ ಇಸ್ ದಟ್ ಶಾಪು, ರೂಪ್ ಯಾವುದೋ ಒಂದು ಶಾಪ್ ಇದೆ, ಅಲ್ಲಿಗೆ ಹೋಗಿ ತೋರಿಸ್ತೀನಿ ಬನ್ನಿ ಅಲ್ಲಿ ಕಲೆಕ್ಷನ್ಸ್ ಹೆಂಗಿದೆ ಅಂತ. ಇಲ್ಲಿ ಆ್ಯಕ್ಚುಲಿ ಕಲೆಕ್ಷನ್ಸ್ ಚೆನ್ನಾಗಿದೆ, ಬಟ್ ಎಲ್ಲ ಜಸ್ಟ್ ನಾರ್ಮಲ್ ಕ್ರಾಪ್ ಟಾಪು 50K. ಗೈಸ್, ಬಂದ್ಬಿಟ್ವಿ ಗೈಸ್. ಇದೆ ರೂಪ್ ಸಂಗಮ್. ಗೈಸ್, ಫೈನಲಿ ಬಂದ್ಬಿಟ್ವಿ ರೂಪ ಸಂಗಮ. ಗೈಸ್, ರೂಪ್ ಸಂಗಮಕ್ಕೆ ಕರ್ಕೊಂಡು ಬಂದಿದ್ದಾಳೆ. ಅನಿಷ್ಟೇ ತೊಗೊಂಡಿಲ್ಲ ಅಂದರೆ ಇಲ್ಲಿ ಅಷ್ಟೇ ಮಾಡಲ್ ಮಾಡ್ತೀನಿ. ಎಷ್ಟು ಶಾಪ್ ಹುಡುಕಿರೋದು ಅವಾಗಿಂದ. ಅದು ಬೇಡ, ಇದು ಬೇಡ. ನೋಡಿ ಈ ರೂಪ್ ಸಂಗಮ್ ಸ್ಟೋರಲ್ಲಿ ಅನಿಷ್ಕಾ ಸೈಜ್ ನೋಡ್ಬಿಟ್ಟು ನಮ್ಮನ್ನ ಕಿಚ್ ಸೆಕ್ಷನಿಗೆ ಕಳಿಸಿದ್ರು. ಅಲ್ಲಿ ರೆಫರೆನ್ಸ್ಗೆ ಪಿಕ್ಚರ್ಸ್ ಹಾಕಿರ್ತಾರಲ್ಲ, ಅದರಲ್ಲಿ ಯಾವ ಟೈಪ್ ಬೇಕು ಅಂತ ತೋರಿಸಿದ್ರೆ ಸೇಮ್ ಟೈಪ್ ಸೇಮ್ ಕಲರ್ ಮಾತ್ರ ತೋರಿಸ್ತಾಯಿದ್ರು, ಬೇರೆ ಯಾವ ಟೈಪು ತೋರಿಸ್ತಾನೆ ಇರಲಿಲ್ಲ. ಆ್ಯಂಡ್ ಅಷ್ಟೊಂದು ಅವ್ರ ಕಲೆಕ್ಷನ್ಸ್ ತೋರಿಸಿಲ್ಲ ನಮಗೆ. ಸೊ ಅಲ್ಲಿಂದ ಬಂದ್ವಿ ವಾಪಸ್. ಚೆನ್ನಾಗಿ ಅನಿಸ್ತೈತಿ, ನಾಟ್ ಅನಿಸ್ತೈತಿ. ಸುಸ್ತಾಗಿದೆ, ಜಾಸ್ತಿ ಸುಸ್ತಾಗಿದೆ, ತುಂಬ ಸುಸ್ತಾಗಿದೆ. ಇಷ್ಟು ಎಲ್ಲ ಸುತ್ತಿದ್ರು ಅನಿಷ್ಕಾ ದಿನ ಶಾಪಿಂಗ್ ಆಗಲಿಲ್ಲ. ಸೋ ವರೀಡ್. ಏ ಮಂಕಿ ಬಿಲ್ಲೋ. I swear I'm telling you, the mom is went. Guys, she's so worried. I will tell tomorrow. How are you feeling, Anushka coach? Top. ನಾನು ಅನನ್ಯ ಸ್ವೆಟ್ ಶರ್ಟ್ ಪರ್ಚೇಸ್ ಮಾಡಿದ್ವಿ. ಶೋ ಹೇ ಗೈಸ್, ಅನುಷ್ಕಾಗೆ ಫೈನಲಿ ಔಟ್ಫಿಟ್ ಸಿಕ್ತು. ಅದು ನಾನು ತೋರಿಸಿದ ಶಾಪಲ್ಲಿ ಸಿಕ್ತು. ಆ್ಯಂಡ್ ಸೀರೆ ಸೈಜ್ ನೋಡಿದ ಶಾಪ್ನ. ಥ್ಯಾಂಕ್ಸ್.
you're most welcome. ಆ್ಯಂಡ್ ಅವಳಿಗೆ ವಾಟ್ ಈಸ್ ದಟ್ ಹೀಲ್ಸ್ ಕೂಡ ಸಿಕ್ಕಿದೆ, ಎಲ್ಲ ಸಿಕ್ಕಿದೆ, ಎಲ್ಲ ಮುಗೀತು. ಅವಳ ಔಟ್ಫಿಟ್ ಫುಲ್ನ ಎಂಗೇಜ್ಮೆಂಟ್ ದಿನ ತೋರಿಸ್ತೀನಿ, ಅವ್ರ ಅಣ್ಣನ ಎಂಗೇಜ್ಮೆಂಟು. ಆ್ಯಂಡ್ ಎನಿಥಿಂಗ್ ಯು ವಾಂಟ್ ಟು ಸೇ? Bye guys, I'm so tired now. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಫ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ, ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಬೈ ಬೈ. My also YouTube is there, guys. Follow.